ನಮಸ್ಕಾರ ಸ್ನೇಹಿತರೆ 90ರ ದಶಕದಲ್ಲಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ತುಂಬಾ ಪ್ರಚಲಿತವಾಗಿತ್ತು. ಎಷ್ಟೋ ಮನೆಗಳ ಬಾಗಿಲುಗಳ ಮೇಲೆ ನಾಳೆ ಬಾ ಎನ್ನುವುದನ್ನು ಬರೆದು ಹಾಕಿರ್ತಿದ್ರು. ಅಷ್ಟಕ್ಕೂ ಮನೆ ಬಾಗಿಲುಗಳ ಮೇಲೆಯೇ ಈ ನಾಳೆ ಬಾ ಎನ್ನುವುದನ್ನು ಯಾಕೆ ಬರೆದು ಹಾಕ್ತಿದ್ರು, ಇದರ ಹಿಂದಿನ ನಿಜ ಸತ್ಯವಾದರೂ ಏನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, 1990ರ ಇಸವಿಯಲ್ಲಿ ಈ ನಾಳೆ ಬಾ ಎನ್ನುವಂತಹ ಘಟನೆ ಬೆಂಗಳೂರು ಜನರನ್ನು ತುಂಬಾ ಭಯಪಡಿಸಿತು. ಬೆಂಗಳೂರಿನ ಕೆಲ ಗ್ರಾಮದ ಜನರು ಸಂಜೆಯ ಮೇಲೆ ಬಾಗಿಲನ್ನು ಮುಚ್ಚಿದರೆ ಆ ಬಾಗಿಲನ್ನು ಮರುದಿನ ಬೆಳಕು ಹರಿದ ಮೇಲೆಯೇ ತೆಗಿತಾ ಇದ್ರು. ಯಾರೊಬ್ಬರು ಕೂಡ ರಾತ್ರಿಯ ವೇಳೆ ಸಂಚಾರವನ್ನು ಮಾಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಎಷ್ಟೋ ಮನೆಗಳ ಬಾಗಿಲುಗಳ ಮೇಲೆ ನಾಳೆ ಬಾ ಎನ್ನುವ ಬೋರ್ಡ್ ತೂಗಾಡ್ತಾ ಇರ್ತಿತ್ತು. ಈ ನಾಳೆ ಬಾ ಎನ್ನುವ ಬೋರ್ಡನ್ನು ಮನೆಯ ಬಾಗಿಲುಗಳ ಮೇಲೆಯೇ ಹಾಕಲು ಒಂದು ಕಾರಣವೂ ಕೂಡ ಇದೆ. ಜನರಿಂದ ಜನರಿಗೆ ಹರಿದು ಬಂದ ಒಂದು ಕಥೆಯ ಪ್ರಕಾರ ಈ ಊರಿನಲ್ಲಿ ಒಬ್ಬ ಮಾಟಗಾತಿ ರಾತ್ರಿ ವೇಳೆ ಸಂಚಾರವನ್ನು ಮಾಡ್ತಾ ಇದ್ಲಂತೆ. ಅಷ್ಟೇ ಅಲ್ಲದೆ ಅವಳು ಮೂಲತಃ ಮಾಟಗಾತಿ ಆದ್ದರಿಂದ ತನ್ನ ಮಾಟಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನು ರಾತ್ರಿಯ ವೇಳೆ ಕರೆದುಕೊಂಡು ಹೋಗ್ತಿದ್ಲಂತೆ. ಒಂದಿಷ್ಟು ಜನ ಈ ಕಥೆಯನ್ನು ಹೇಳಿದರೆ ಇನ್ನೊಂದಿಷ್ಟು ಜನ ಬೇರೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಈ ಊರಿನಲ್ಲಿಯೇ ಒಂದು ಹೆಣ್ಣು ಸಾವನ್ನಪ್ಪಿದ್ಲಂತೆ. ಅವಳ ಪ್ರೇತಾತ್ಮ ರಾತ್ರಿಯ ವೇಳೆ ಆ ಊರನ್ನೆಲ್ಲ ಸುತ್ತಾಡ್ತಾ ಇತ್ತಂತೆ. ಯಾರು ಮನೆಯಿಂದ ಹೊರಬರ್ತಾರೋ ಅಂಥವರನ್ನು ಈ ಪ್ರೇತಾತ್ಮ ಸಾಯಿಸಿ ಬಿಡ್ತಿತ್ತಂತೆ. ಇದಾದ ಹಲವು ದಿನಗಳ ನಂತರ ಕೆಲ ಮನೆಗಳ ಬಾಗಿಲುಗಳನ್ನು ಯಾರು ಬಡಿಯುವ ರೀತಿ ಶಬ್ದ ಕೇಳಿಬರುತ್ತದೆ. ಮನೆಯವರು ಈ ಶಬ್ದಕ್ಕೆ ಏನು ಪ್ರತಿಕ್ರಿಯೆ ನೀಡದ ಕಾರಣ ಮುಂದೆ ಆ ಮನೆಯಲ್ಲಿ ಒಬ್ಬ ಸದಸ್ಯನ ಧ್ವನಿಯಂತೆ ಬಾಗಿಲನ್ನು ತೆಗೆ ಎನ್ನುವಂತಹ ಶಬ್ದ ಕೇಳಿಬರುತ್ತದೆ. ಮನೆಯಲ್ಲಿರುವವರು ನಮ್ಮ ಮನೆಯವನೇ ಬಾಗಿಲನ್ನು ತೆಗೆ ಎಂದು ಹೇಳುತ್ತಿದ್ದಾನೆಂದು ಮನೆ ಬಾಗಿಲನ್ನು ತೆಗೆದರೆ ಅಲ್ಲಿ ಯಾರೂ ಕೂಡ ಕಾಣಿಸೋದಿಲ್ಲ. ಮರುದಿನವಾದರೆ ಯಾರು ಆ ರಾತ್ರಿ ಮನೆ ಬಾಗಿಲನ್ನು ತೆಗೆದಿದ್ರೂ ಆತ ಸಾವನ್ನಪ್ಪಿದ್ದ. ಹೀಗೆ ಹಲವಾರು ಜನ ಇದೇ ರೀತಿಯಲ್ಲಿ ಸಾವನ್ನಪ್ಪುತ್ತಾರೆ. ಮೊದಮೊದಲು ಆ ಊರಿನಲ್ಲಿ ಈ ಘಟನೆಯ ಬಗ್ಗೆ ಯಾರು ಕೂಡ ನಂಬ್ತಾ ಇರಲಿಲ್ಲ. ಆದರೆ ಸಾವುಗಳು ಹೆಚ್ಚಾಗ್ತಾ ಹೋದಂತೆ ಅಲ್ಲಿಯ ಜನರಲ್ಲಿ ಭಯದ ಛಾಯೆ ಮೂಡ್ತಾ ಹೋಗುತ್ತೆ. ಒಮ್ಮೆ ಒಂದು ದಂಪತಿಗಳು ರಾತ್ರಿಯ ವೇಳೆ ಮನೆಯಲ್ಲಿ ಮಲಗಿರ್ತಾರೆ. ಅವರು ಮಲಗಿದ ಸ್ವಲ್ಪ ಗಂಟೆಯ ಮೇಲೆ ಯಾರು ಮನೆಯ ಬಾಗಿಲನ್ನು ತಟ್ಟುತ್ತಿರುವ ಶಬ್ದ ಕೇಳಿಬರುತ್ತದೆ. ತಕ್ಷಣವೇ ಮಲಗಿದ್ದ ಮಹಿಳೆಗೆ ಎಚ್ಚರವಾಗುತ್ತೆ. ಮನೆಯ ಹೊರಗಿದ್ದ ಪ್ರೇತಾತ್ಮ ಈ ಮಹಿಳೆಯ ಗಂಡನ ಧ್ವನಿಯಲ್ಲಿ ಬಾಗಿಲನ್ನು ತೆರೆ ಎಂದು ಹೇಳುತ್ತೆ. ಆ ಮಹಿಳೆ ಪಕ್ಕಕ್ಕೆ ತಿರುಗಿ ನೋಡಿದಾಗ ಆಕೆಯ ಗಂಡ ಮಲಗಿಕೊಂಡಿರ್ತಾನೆ. ಇದನ್ನು ನೋಡಿದ ಅವಳಿಗೆ ತುಂಬಾ ಭಯವಾಗುತ್ತೆ. ನಂತರ ಅವಳು ಬಾಗಿಲನ್ನು ತೆಗೆಯದೆ ಕಿಟಕಿಯ ಬಳಿ ಬಂದು ಅಲ್ಲಿಂದ ಹೊರಗಡೆ ಇಣುಕಿ ನೋಡ್ತಾಳೆ. ಆದರೆ ಹೊರಗಡೆ ಯಾರೂ ಕೂಡ ಕಾಣಿಸೋದಿಲ್ಲ. ಹೊರಗಡೆ ಯಾರೂ ಇಲ್ಲದಿದ್ದರೂ ಮತ್ತೊಮ್ಮೆ ಬಾಗಿಲನ್ನು ತೆಗೆ ಎನ್ನುವಂಥ ಶಬ್ದ ಬರುತ್ತದೆ. ಇದರಿಂದ ತುಂಬಾ ಭಯಭೀತವಾದ ಮಹಿಳೆ ಏನು ಮಾಡಬೇಕೆಂದು ತೋಚದೆ ನಾಳೆ ಬಾ ಎಂದು ಭಯದಲ್ಲಿಯೇ ಹೇಳಿಬಿಡ್ತಾಳೆ. ಅವಳು ಯಾವಾಗ ನಾಳೆ ಬಾ ಅಂದಳು ಆಮೇಲೆ ಆ ಶಬ್ದ ಕೇಳಿಬರೋದು ನಿಂತು ಹೋಗುತ್ತದೆ. ಮರುದಿನವಾದ ಮೇಲೆ ಮತ್ತೆ ರಾತ್ರಿಯ ವೇಳೆ ಬಾಗಿಲನ್ನು ತೆರೆ ಎನ್ನುವಂಥ ಶಬ್ದ ಕೇಳಿಬರುತ್ತದೆ. ಈಗಲೂ ಆ ಮಹಿಳೆ ನಾಳೆ ಬಾ ಎಂದು ಹೇಳ್ತಾಳೆ. ಇದಾದ ಮೇಲೆ ಅವರ ಮನೆಯ ಬಾಗಿಲ ಮೇಲೆ ನಾಳೆ ಬಾ ಎನ್ನುವುದನ್ನು ಬರೆದು ಹಾಕ್ತಾರೆ. ಅಂದಿನಿಂದ ಅವರ ಮನೆಯ ಮುಂದೆ ಯಾವುದೇ ಶಬ್ದ ಕೇಳಿಬರಲಿಲ್ಲ ಎಂದು ಹೇಳಲಾಗುತ್ತೆ. ಈ ಘಟನೆ ನಡೆದ ಮೇಲೆ ಎಷ್ಟೋ ಮನೆಗಳ ಬಾಗಿಲುಗಳ ಮೇಲೆ ನಾಳೆ ಬಾ ಎನ್ನುವುದನ್ನು ಬರೀತಾರೆ. ನಂತರ ಈ ಘಟನೆ ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕದುದ್ದಕ್ಕೂ ಪ್ರಚಲಿತವಾಗತೊಡಗುತ್ತೆ. ಸ್ನೇಹಿತರೆ, ಇದಾಗಿತ್ತು ನಾಳೆ ಬಾ ಎನ್ನುವಂತಹ ಘಟನೆಯ ಒಂದಿಷ್ಟು ಮಾಹಿತಿ ಅಂತ ಹೇಳ್ತಾ, ಈ ಕತೆ ಜನರಿಂದ ಜನರಿಗೆ ಬಂದಿದ್ದರಿಂದ ಇದು ನಿಜವಾಗಿಯೂ ನಡೆದಿದೆ ಎಂದು ಹೇಳಲು ಯಾವುದೇ ಆಧಾರಗಳು ಇಲ್ಲ ಅಂತ ಹೇಳ್ತಾ, ಇಂಥದ್ದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ.